ಲೈಫಲ್ಲಿ ಒಮ್ಮೆ ಆದರೂ ಪಂಢರಪುರ ವಿಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಫುಲ್ ವಿಡಿಯೋನ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವರು ಇಟ್ಟಿಗೆ ಮೇಲೆ ನಿಂತ್ಕೊಂಡು ತನ್ನ ಭಕ್ತನಿಗೋಸ್ಕರ ಕಾಯ್ತಿರೋ ದೇವಸ್ಥಾನ ಅಂತಂದರೆ ಇದು ಒಂದೇ ದೇವಸ್ಥಾನ, ಅದು ಪಂಢರಪುರಲ್ಲಿರೋದು. ಅಷ್ಟೇ ಅಲ್ಲದೆ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾವು ದೇವರನ್ನ ನೋಡೋಕೆ ಹೋಗ್ತೀವಿ, ಆದರೆ ಈ ದೇವಸ್ಥಾನದಲ್ಲಿ ದೇವರೇ ನಮ್ಮನ್ನು ನೋಡೋಕೆ ಕರೆಸ್ಕೊಳ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಈ ದೇವಸ್ಥಾನದಲ್ಲಿ ನೀವು ದೇವ್ರ ಪಾದ ಮುಟ್ಟಿ ಆಶೀರ್ವಾದನ ಕೂಡ ತಗೊಳ್ಬೋದು. ನೀವೇನಾದರೂ ಪಂಢರಪುರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನೀವು ಟ್ರೈನಲ್ಲೂ ಕೂಡ ಹೋಗ್ಬೋದು. ಅದ್ರ ಜೊತೆಗೆ ಬಸ್ ಅವೈಲಬಿಲಿಟಿ ಕೂಡ ಇದೆ. ಪಂಢರಪುರ ಇರೋದು ಮಹಾರಾಷ್ಟ್ರದಲ್ಲಿ. ಸೊ ನಮ್ಮ ಪ್ಲೇಸಿಂದ ಇದು ತುಂಬ ನಿಯರ್ ಆಗುತ್ತೆ. 200 to 300 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ನಮ್ಗೆ ಈಸಿ ಆಯಿತು ಟ್ರಾವೆಲ್ ಮಾಡೋಕ್ಕೆ. ಈ ದೇವಸ್ಥಾನಕ್ಕೂ ಕೂಡ ತುಂಬ ಭಕ್ತರಿರೋದ್ರಿಂದ ಯಾವಾಗೂ ರಶ್ ಇರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಪ್ಲಾನ್ ಮಾಡ್ತಿದ್ರೆ ಅವ್ರದ್ದೇ ವೆಬ್ಸೈಟಲ್ಲಿ ನೀವು ಪ್ರೀ ಬುಕ್ಕಿಂಗ್ನ ಮಾಡ್ಕೊಂಡು ಹೋಗಿ, ಬೇಗ ದರ್ಶನ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. So this is all about my Pandharpur vlog. Hope you like this video. Bye bye.